ಜಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಲದುರ್ಗ ಚೌಡಿಕಟ್ಟೆ ಬೂತ್ನಿಂದ 3 ಜನ ಅಭ್ಯರ್ಥಿಗಳು ಜಯಗಳಿಸಿದ್ದು, ಸಂಪತ್ ಕುಮಾರ್ ಅಧ್ಯಕ್ಷರಾಗಿ, ಪ್ರವೀಣ್ ಕುಮಾರ್ ಉಪಾಧ್ಯಕ್ಷರಾಗಿ ಹಾಗೂ ಜಯಮುರುಗೇಶ್ ಹಾಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಪ್ರಸ್ತುತ ಅಧಿಕಾರದಲ್ಲಿದ್ದು ಜಲದುರ್ಗಕ್ಕೆ ಅವರ ಕೊಡುಗೆ ಶೂನ್ಯ ಎಂದು ಮೇಗುಂದ ಹೋಬಳಿ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಜೆವಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿಜಯಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಾಲಿ ಉಪಾಧ್ಯಕ್ಷರಾದ ಜಯಮುರುಗೇಶ್ ರವರು ಬೋರ್ವೆಲ್ಗೆ ಮೋಟಾರ್ ಹಾಗೂ ಪೈಪ್ ಅಳವಡಿಕೆಗೆ 3 ಲಕ್ಷ ಹಣ ವಿನಿಯೋಗವಾಗಿದೆ ಎಂದು ತಿಳಿಸಿದ್ದು, ಇದರಲ್ಲಿ ಅವ್ಯವಹಾರ ನಡೆದಿದೆ. ಮಂಜು ಅವರ ಮನೆಗೆ 50,000 ರುಗಳಲ್ಲಿ ರಸ್ತೆ ಕಾಮಗಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಈ ಕಾಮಗಾರಿಯು ಸಂಪೂರ್ಣವಾಗಿ ಮಾಡದೆ ಪ್ರಸ್ತುತ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು, ಸಾರ್ವಜನಿಕರು ತಿರುಗಾಡುವುದೇ ಕಷ್ಟವಾಗಿದೆ. ಜಲದುರ್ಗದ ಹಿಂದೂ ರುದ್ರಭೂಮಿಯಲ್ಲಿ ರಾತ್ರಿ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ನೀಡಲು ಕಷ್ಟವಾಗಿದ್ದು, ಇದಕ್ಕೆ ಸೋಲಾರ್ ದೀಪವನ್ನು ನೀಡುವಂತೆ ಅನೇಕ ಬಾರಿ ಕೇಳಿದ್ದರೂ ಇಲ್ಲಿಯವರೆಗೂ ಇದರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸಿರುವುದಿಲ್ಲ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ತಕ್ಷಣವೇ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು. ಜಲದುರ್ಗದ ಬಡಾವಣೆಗಳಿಗೆ ಕಾಂಕ್ರೀಟ್ ರಸ್ತೆಗಳಿದ್ದು, ಅತಿಯಾದ ಮಳೆಯಿಂದ ರಸ್ತೆಯಲ್ಲಿ ಹಾಸಿಂಬೆಗಟ್ಟಿದ್ದು ನಡೆದಾಡಲು ಕಷ್ಟವಾಗುತ್ತಿದೆ. ಇದಕ್ಕೆ ಸುಣ್ಣ ಹಾಕಿಸಿಕೊಡಬೇಕಾಗಿ ಪಂಚಾಯಿತಿಗೆ ಅನೇಕ ಬಾರಿ ಮನವಿ ಮಾಡಿದ್ದರೂ ಇದರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ. ಇದರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ಜಲದುರ್ಗ ಬೂತ್ನ ಕಾರ್ಯದರ್ಶಿ ಸಂದೀಪ್, ಗ್ರಾಮಸ್ಥರಾದ ಅಭಿಷೇಕ್, ಶಶಿಕುಮಾರ್, ಪ್ರಶಾಂತ್ ಉಪಸ್ಥಿತರಿದ್ದರು. ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ, ಅದು ಸಹ ಆಗಿಲ್ಲ. ಸ್ಮಶಾನಕ್ಕೆ ಮೊನ್ನೆ ಮಣಿಕಂಠ ಎಂಬುವರೊಬ್ಬರು ತೀರೋಗಿದ್ದಾಗ ನಾವು ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ರಾತ್ರಿ 9 ಗಂಟೆ ಆಗಿತ್ತು. ಆ 9 ಗಂಟೆ ಹೊತ್ತಿನಲ್ಲಿ ನಮ್ಮ ಸ್ಮಶಾನದಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲದ ಕಾರಣ ನಾವು ನಮ್ಮ ಯುವಕರೆಲ್ಲ ಸೇರಿ ಒಂದು ಜನರೇಟರ್ಗಳನ್ನು ತಂದು ಅದಕ್ಕೆ ಒಂದು ಎಲರ್ಜಿನ್ ಲೈಟ್ನ ಅಲ್ಲಿ ಅಳವಡಿಸಿಕೊಂಡು ಅಂತ್ಯ ಸಂಸ್ಕಾರ ಮಾಡೋ ಪರಿಸ್ಥಿತಿ ನಮ್ಮ ಊರಿನದ್ದಾಗಿದೆ. ಹಾಗೆ ಈ ಮುಖ್ಯ ರಸ್ತೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಿ ಬರೋದಕ್ಕೆ ಅಥವಾ ಪಾದಚಾರಿಗಳು ಓಡಾಡಲಿಕ್ಕೆ ತುಂಬ ಕಷ್ಟ. ಯಾಕೆಂತ ಹೇಳಿದ್ರೆ ಆ ಸೈಡ್ನಲ್ಲಿ ಬೆಳೆದಿರ್ತಕ್ಕಂತಹ ಮುಳ್ಳಿನ ಬಲ್ಲೆಯಿಂದ ಹುಡುಗರು ಸೈಡಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ 2 ದಾರಿ ಗಾಡಿಗಳು ಬಂದರೆ ಮಕ್ಕಳು ಸೈಡಿಗೆ ಹೋಗೋ ಪರಿಸ್ಥಿತಿನೇ ಇಲ್ಲ. ಮತ್ತೆ ಏನಂತ ಹೇಳಿದ್ರೆ ಮೇಲ್ಗಡೆ ನಮ್ಮ ಭಾಗದಲ್ಲಿ ಮೇಲ್ಗಡೆ ಗುಡ್ಡೆಯಿಂದ ಹರಿದು ಬರುವಂಥ ನೀರೆಲ್ಲ ಮೈನ್ ರೋಡ್ನಲ್ಲೇ ನಿಂತಿದೆ. ಯಾಕಂತ ಹೇಳಿದ್ರೆ ಚರಂಡಿಗಳೆಲ್ಲ ಮುಚ್ಚಿ ಹೋಗಿದೆ, ಬ್ಲಾಕ್ ಆಗಿದೆ. ಹಾಗಾಗಿ ಆ ಮಕ್ಕಳು ಸ್ಕೂಲಿಗೆ ಓಡಾಡುವುದು ತುಂಬ ಕಷ್ಟಕರ. ಇದು ಹಾಗೆ ಅನಿತಾಂಜಲಿ ಎಸ್ಟೇಟಿನ ಹತ್ತಿರ ಮೇಲ್ಗಡೆ ಒಂದು ಗೇಟ್ ಇದೆ. ಆ ಗೇಟ್ ಹತ್ರ ಇವಾಗ ಅಂತಲ್ಲ, ಎಷ್ಟೋ ವರ್ಷಗಳಿಂದನೂ ಅಲ್ಲಿ ನೀರು ಯಾವಾಗಲೂ ಯಾಕೆ ಬ್ಲ್ಯಾಕ್ ಆಗಿರುತ್ತೆ ಅಂದರೆ ಅಲ್ಲಿ ಒಂದು ಮೋರಿ ಸಹ ಪಂಚಾಯಿತಿಯವರು ಹಾಕೋದಿಲ್ಲ. ಹಾಗಾಗಿ ಅಲ್ಲಿ ಅತಿ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದು ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗೋದ್ರಿಂದ ಯಾರು ಆಟೋದಲ್ಲಿ ಬಸ್ಸಲ್ಲಿ ಹೋಗೋ ವ್ಯವಸ್ಥೆ ಅವ್ರ ಹತ್ರ ಆಗೋದಿಲ್ಲ. ಹಾಗಾಗಿ ಎಲ್ಲ ನಡ್ಕೊಂಡೇ ಬರೋ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಆ ಚರಂಡಿ ಕೆಲಸನೂ ಪಂಚಾಯಿತಿಯವ್ರು ಮಾಡಿಕೊಡ್ಬೇಕು ಅಂತ ಅವ್ರನ್ನ ಒತ್ತಾಯಪೂರ್ವಕವಾಗಿ ಒತ್ತಾಯಿಸ್ತಾ ಇದ್ದೇನೆ. ಹಾಗೆ ಆ ಜಲದುರ್ಗದ 2 ಬಡಾವಣೆಗೆ ಹೋಗುವ ರಸ್ತೆ ಕಾಂಕ್ರೀಟ್ ರಸ್ತೆ ಆಗಿದ್ದು, ಅಲ್ಲಿ ನಡ್ಕೊಂಡು ಬರ್ಲಿಕ್ಕೆ ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಅಲ್ಲಿ ಪಾಚಿ ಕಟ್ಟಿ ಮಳೆ ನೀರಿನಿಂದ ಇದಾಗಿ ಪಾಚಿ ಕಟ್ಟಿರ್ತದೆ. ಪಾಚಿ ಕಟ್ಟಿದ್ರಿಂದ ಮಕ್ಕಳು ಓಡಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅದಕ್ಕೆ ಸುಣ್ಣ ಹಾಕಿ ಕೊಡಿ ಅಂತ ನಾವು ಹೆಚ್ಚು ಕಮ್ಮಿ ಜೂನ್ ತಿಂಗಳಿನಿಂದ ಹೇಳ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳಿಗೆ. ಯಾರು ಸಹ ಇವತ್ತಿನವರೆಗೂ ಸ್ಪಂದನೆಯನ್ನು ಮಾಡಿಲ್ಲ.